ಶಿರ್ಸಿ ಸಮೀಪದ ಕಾನ್ಕೋಡ್ಲು ಎನ್ನುವಂಥ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂಥ ಸುಂದರವಾದಂಥ ನೀರವವಾದಂಥ ಯಾವುದೇ ಆಧುನಿಕದ ಭರಾಟೆಗಳಿಲ್ಲದಂಥ ಒಂದು ಊರಿಗೆ ನೀವು ಭೇಟಿ ಕೊಟ್ಟರೆ ಅಲ್ಲಿ ನೀವು ಭೇಟಿ ಆಗ್ತಾ ಇದ್ದೀರಿ ಪ್ರಸಾದ್ ರಾಮ ಹೆಗಡೆ ಅನ್ನುವಂಥವ್ರು. ತಂದೆ ತಾಯಿಯರನ್ನ ಸಲಹುತ್ತಾ ಕೃಷಿಯಲ್ಲಿ ಅಭೂತಪೂರ್ವವಾದಂಥ ಕ್ರಾಂತಿಯನ್ನೇ ಗಳಿಸಿರುವಂಥ ಪ್ರಸಾದ್ ರಾಮ ಹೆಗಡೆಯವ್ರನ್ನ ನೋಡಿದರೆ ಯೋಗಿಯ ರೀತಿಯಲ್ಲಿ ಕಾಣ್ತದೆ. ಅವರ ಕಣ್ಣುಗಳಲ್ಲಿ ಕೃಷಿಯ ತಪಸ್ಸು ಹೊಳಪು ಹೊರಹೊಮ್ಮುತ್ತದೆ. ಕೇವಲ 5 ಎಕರೆಯಲ್ಲಿ 1800ಕ್ಕೂ ಹೆಚ್ಚು ತಳಿಗಳನ್ನು ಇವರು ಸಂರಕ್ಷಿಸಿದ್ದಾರೆ. ಅದರಲ್ಲಿ 80 ವಿವಿಧ ಜಾತಿಯ ಅಪರೂಪದ ಹೆಸರೇ ಕೇಳಿಲ್ಲದೆ ಇರುವಂಥ ಬಾಳೆ ತಳಿಗಳು ಇವೆ. 40ಕ್ಕೂ ಹೆಚ್ಚು ಮಾವಿನ ಅಪ್ಪೆಮಿಡಿಯ ತಳಿಗಳನ್ನು ಇವರು ಸಂರಕ್ಷಿಸಿದ್ದಾರೆ. 30ಕ್ಕೂ ಹೆಚ್ಚು ತಳಿಯ ಹಲಸನ್ನು ತಂದು ಸಂಗ್ರಹಿಸಿದ್ದಾರೆ. 40 ತಳಿ ಅಪ್ಪೆಮಿಡಿಯದ್ದೇ ಇವರಲ್ಲಿ ಸಂರಕ್ಷಣೆಗೊಂಡಿದೆ. ಇಂಥ ಅಪರೂಪದ ಕೃಷಿ ಸಾಧಕನನ್ನು ನಾವು ಇವತ್ತು ಸಂದರ್ಶಿಸಿಕೊಂಡು ಬರೋಣ. ಇಂಥದ್ದೊಂದು ಹೆಮ್ಮೆಯ ರೈತನನ್ನು ನಿಮಗೆ ಪರಿಚಯಿಸ್ತಾ ಇರುವಂಥ ಹೆಗ್ಗಳಿಕೆ ಹಸಿರುವಾಸಿಯದ್ದು. ಈ ರೈತನಿಗೆ ಕೃಷಿಗಾಗಿಯೇ ಗೌರವ ಡಾಕ್ಟರೇಟ್ ಸಂದಿದೆ. 100 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಇವರನ್ನು ಆರಿಸಿಕೊಂಡು ಕಾನ್ಕೋಡ್ಲು ಎನ್ನುವಂಥ ಹಳ್ಳಿಯ ಮೂಲೆಗೆ ಬಂದು ನಿಂತಿದೆ. ವಿಶ್ವವಿದ್ಯಾನಿಲಯ ಒಂದು ಮಾಡಬಹುದಾದಂಥ ಎಲ್ಲ ಕೆಲಸವನ್ನು ಒಬ್ಬ ಏಕಾಂಗಿಯಾಗಿ ಈ ಪ್ರದೇಶದಲ್ಲಿ ಮಾಡಿ ತೋರಿಸಿದ್ದಾರೆ. ಒಂದೊಮ್ಮೆ ಇದರ ಝಲಕನ್ನು ವಿಸ್ತಾರವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮಸ್ತೆ, ನಾನು ರಾಧಾಕೃಷ್ಣ ಭಟ್ಟಿ. ಹಸಿರುವಾಸಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಸಾದ್ ರಾಮ ಹೆಗಡೆ, ಕಾನ್ಕೋಡ್ಲು, ಯಲ್ಲಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯ. ಸ್ವಾಗತ ಸರ್. ನಿಮಗೆ ಹಸಿರುವಾಸಿಯ ಚಾನಲ್ಗೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ನಿಮ್ಮ ಕೃಷಿ ಸಾಧನೆಯ ಬಗ್ಗೆ ಒಂದು ಪುಟ್ಟ ವಿವರವನ್ನ, ಒಂದು ಝಲಕನ್ನು ತೋರಿಸ್ಕೊಳ್ತಾ ಹೋಗಿ ದಯವಿಟ್ಟು. ಸುಮಾರಾಗಿ ನನ್ನಲ್ಲಿ 250 ಪ್ರಭೇದದ 1800ಕ್ಕೂ ಅಧಿಕ ಜಾತಿಯ ಗಿಡಗಳು ಇದೆ. ಇಲ್ಲೆಲ್ಲ ಈಗ ಗ್ರೋ ಬ್ಯಾಗ್ ಅಲ್ಲಿ ಇದು ಒಂದು ಆಪಲ್ ತಳಿಯ ಬೇರೆ ಬೇರೆ ಜಾತಿಗಳಿದೆ. ಇದು ಆಲ್ ಸೀಸನ್ ಲಿಂಬು. ಆಪಲ್ ಇಲ್ಲಿ ಬರ್ತದ? ಹಾ, ಬರುತ್ತೆ. ಅದರಲ್ಲಿ ಕಾಶ್ಮೀರಿನ ಆಪಲ್ ಎಲ್ಲ ಬರಲ್ಲ. ಶಿಮ್ಲಾ ಆಪಲ್ ಉಳಿದ ತಳಿಗಳೆಲ್ಲ ಇಲ್ಲಿ ಬರುತ್ತೆ. ಈಗ ನನಗೆ ಜಾಗದ ಅಭಾವದಿಂದ ಎಲ್ಲ ಗ್ರೋ ಬ್ಯಾಗ್ ಅಲ್ಲೇ ಹಣ್ಣಿನ ಗಿಡವನ್ನ, ಕುಬ್ಜ ತಳಿಗಳನ್ನ ಬೆಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ, ಇದು ಪಾಕಿಸ್ತಾನದ ಒಂದು ಮಲ್ಬೇರಿ ಅಂತ. ಇದು ಉದ್ದ ಗಾತ್ರದ ಬರುತ್ತೆ. ಈ ರೇಷ್ಮೆ ಹಣ್ಣು ತಿನ್ಲಿಕ್ಕೆ ತುಂಬಾ ಟೇಸ್ಟ್ ಇರುವಂತದ್ದು. ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಗಿಡಗಳಿದೆ. ಅದು ಬಿಳೆ, ರೆಡ್, ಆಮೇಲೆ ಅತಿ ಚಿಕ್ಕದು, ಈ ತರ ಎಲ್ಲ ಬರುತ್ತೆ. ಇದು ಆಲ್ ಸೀಸನ್ ಮ್ಯಾಂಗೋ. ಇದು ವರ್ಷಕ್ಕೆ 2 ಸಲ ಬರುವಂತದ್ದು. ಬಹುಶಃ ಇನ್ನು 1 ವರ್ಷದಲ್ಲೇ ಇದು ಹೂ ಬರುವಂತದ್ದು. ಚಿಕ್ಕ ಗಿಡಗಳಿಗೆ ಕಾಯಿ ಆಗುವಂತದ್ದು. ಈಗ ನಮಗೆ ಜಾಗ ಬೋನ್ಸಾಯಿ ಮಾದರಿ. ಬೋನ್ಸಾಯಿ ಮಾದರಿ ಟೆರಸ್ಗಳ ಮೇಲೂ ಕೂಡ ಇದನ್ನ ಬೆಳೆಸ್ಕೊಳ್ಬಹುದು. ಇದು ಮೊಟೋವದಲ್ಲಿ ನನ್ನ ಹತ್ರ 5 ಜಾತಿ ಮೊಟೋವ ಇದೆ. ಅದರಲ್ಲಿ ಇದು ಡಾರ್ಪ್. ಈಗ ಇದರಲ್ಲಿ ಅತಿ ಹೆಚ್ಚಿನ ರೇಟ್ ನಲ್ಲಿ ಸಿಗುವಂತ ಗಿಡ ಬ್ಲಾಕ್ ಮೊಟೋವ. ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ 5000 ರೇಟ್ ಇದೆ. ಅದು ಪಕ್ಕದಲ್ಲಿ ಒಂದೇ ಗಿಡ ಇರೋದು. ಅದು ನನ್ನಷ್ಟು ಹೈಟ್ ಇರುವಂತಹ ಒಂದು ಗಿಡ. ಇದು ಬೇರೆ ಬೇರೆ ಜಾತಿಯ ಚೆರಿ ಹಣ್ಣಿನ ಗಿಡಗಳು. ಇದು ಆಲ್ ಸೀಸನ್ ಲಿಂಬು. ಇದು ಸೀಡ್ಲೆಸ್ ಗುವಾ. ಇವಕ್ಕೆಲ್ಲ ಚಿಕ್ಕ ಗಿಡಗಳಿಗೆ ಹೂ ಬಂದಿತ್ತು. ಈಗ ಹೂ ಇಲ್ಲ. ಇದು ಒಂದು ಅಪರೂಪದ ತಳಿ ಚಕ್ರಮೊಗ್ಗು ಅಂತ. ಇದು ಆಫ್ರಿಕಾದ ಒಂದು ಸಾಂಬಾರು ಬೆಳೆ. ನಾನು ಒಂದು ಗಿಡವನ್ನ ಈಗ ನನ್ನ ತೋಟದಲ್ಲಿ ಇದನ್ನ ನೆಟ್ ನೋಡಬೇಕು. ಇದು ಸಕ್ಸಸ್ ಆದ್ರೆ ಮುಂದುವರಿಸಬೇಕು. ಇದು ಚಿಕ್ಕ ಗಿಡಗಳಿಗೆ 5000 ರೂಪಾಯಿ ರೇಟ್ ಇದೆ ಒಂದೇ ಗಿಡಗಳಿಗೆ. ಹಾಗಾಗಿ ಒಂದೇ ಗಿಡವನ್ನು ಹಾಕೊಂಡಿರೋದು. ಒಂದೇ ತೋಟದಲ್ಲಿ 1800ಕ್ಕೂ ಹೆಚ್ಚು ತಳಿಯನ್ನು ಸಂರಕ್ಷಿಸಿರುವುದು ಮಾತ್ರವಲ್ಲ, ಆ ಎಲ್ಲ ತಳಿಯ ಸಸ್ಯಗಳ ಸಂವರ್ಧನೆಯ ಕೆಲಸವನ್ನು ಮಾಡುತ್ತಿರುವ ಅಪರೂಪದ ಸಾಧಕ ಪ್ರಸಾದ್ ಹೆಗಡೆ. ಅವರ ತೋಟದಲ್ಲಿ ಏನಿದೆ ಎನ್ನುವುದಕ್ಕಿಂತ ಏನಿಲ್ಲ ಎಂದೇ ಕೇಳಬೇಕು. ಸೊ ಇದು ನೀವು ತಂದಂತ ಎಲ್ಲಾ ಗಿಡಗಳು ಈ ವಾತಾವರಣಕ್ಕೆ ಒಗ್ಕೊಂಡು ಬಿಡ್ತವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಇಲ್ಲಿ ಒಗ್ಕೊಳ್ಳಲ್ಲ. ಈ ಪ್ರಯೋಗದಲ್ಲಿ ಅಂದ್ರೆ ಫೇಲ್ ಆಗಿದ್ದು ಇದೆ ಇಲ್ಲಿ. ಕೆಲವೊಂದು ಇರುತ್ತೆ. ಈಗ ಮೊನ್ನೆ ಅಷ್ಟೇ ನಾನು ನೋನೋ ಬನಾನಾ ಅಂತ ಒಂದು ತಗೊಬಂದೆ. ಅದು 4200 ರೂಪಾಯಿ ಟಿಶ್ಯೂ ಕಲ್ಚರ್ ಗಿಡ ಆಗಿತ್ತು. ಅದು ನೆಟ್ಟು ಒಂದು 15 ದಿವಸದಲ್ಲೇ ಸತ್ತೋಯ್ತು. ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಕೃಷಿ ಅಂದ್ರೆ ಒಂಥರ ಕೆಲವೊಮ್ಮೆ ಹಣ ಕಳಿಬೇಕು, ಕೆಲವೊಮ್ಮೆ ಲಾಭ ಆಗುತ್ತೆ. ನೋಡಿ, ಇಲ್ಲಿ ಇರೋದೆಲ್ಲ ಬೇರೆ ಬೇರೆ ಜಾತಿಯ ಮೊಟೋವಗಳು. ಇದು ನೋಡಿ, ಇದು ಯೆಲ್ಲೋ ಜಂಬೋ ಮೊಟೋವ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ರೈತರು ಯಾವ್ದಾದ್ರು ಹಣ್ಣು ಬೆಳೆದ್ರೆ ಲಾಭ ಆಗತ್ತೆ ಈ ತರ ವಿಚಾರ ಮಾಡ್ತಾರೆ. ಈ ಮೊಟೋವನ್ನ ಬೆಳೆದ್ರೆ ಎಲ್ಲಿಲ್ಲದ ಲಾಭ.
ಯಾಕೆಂದ್ರೆ ಇದು 10 ದಿವಸ ಹಣ್ಣು ಹಾಳಾಗಲ್ಲ. ಆಮೇಲೆ ಮೇಲ್ಗಡೆ ಸ್ವಲ್ಪ ದಪ್ಪ ಒಂದು ಕೋಟಿಂಗ್ ಇರುತ್ತೆ. ಈ ಕೋಟಿಂಗ್ ಇರೋದ್ರಿಂದ ಪಕ್ಷಿಗಳು ಸುಲಭವಾಗಿ ತಿನ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದು ಲಾಭದಾಯಕ ಕೂಡ. ಈಗ ನನ್ನ ತುಂಬಾ ಜನ ರೈತರು ಕೇಳ್ತಾರೆ, ಈಗ ನಾವು ಯಾವ್ದು ಬೆಳೆದ್ರೆ ಇತ್ತೀಚೆಗೆ ಲಾಭ ಅಂತ. ಅಂತವರಿಗೆ ನಾನು ಮೊಟೋವಾ ಬೆಳೆದ್ರೆ ಇದು ತುಂಬಾ ಲಾಭ ಅಂತ ಹೇಳ್ತೇನೆ. ಇದು ನೋಡಿ, ಇದು ಅಭಿವು ಅಂತ. ಇದು ಹಣ್ಣು ಒಂದು ಕ್ರಿಕೆಟ್ ಬಾಲ್ ಅಷ್ಟು ದೊಡ್ಡ ಬರುವಂತದ್ದು. ಆದ್ರೆ ಇದರ ಹಣ್ಣಿನ ಕ್ವಾಲಿಟಿ ಮಾತ್ರ 3 ದಿವಸದ ನಂತರ ಹಳೆಗಂಪಾಗ್ಬಿಡುತ್ತೆ. ಆದ್ರೆ ಇದು ಮಾರ್ಕೆಟ್ ಪರ್ಪಸ್ಗೆ ಉತ್ತಮ ಅಲ್ಲ. ಆದ್ರೆ ನಾವು ತಿನ್ಲಿಕ್ಕೆ ಮನೆ ಬಳಕೆಗೆ 3 ದಿವಸ ಅಲ್ಲ ಆದ್ರೆ ಉತ್ತಮನೇ ಅದು. ಸೊ ಈ ಮಾಹಿತಿಗಳನ್ನು ಎಲ್ಲಿಂದ ಕಲೆ ಹಾಕೋದು ನೀವು ಇದ್ರ ಬಗ್ಗೆ, ಈ ಸಸ್ಯಶಾಸ್ತ್ರೀಯ ಹೆಸರುಗಳು, ಅದರ ಪ್ರಯೋಜನಗಳು ಇತ್ಯಾದಿಗಳ ಬಗ್ಗೆ? ಇದು ಏನಾಗಿದೆ ಅಂದ್ರೆ ನಮ್ಮ ಕೃಷಿ ಒಂದು ಕೃಷಿಕರ ಒಂದು ಗ್ರೂಪ್ ಇದೆ. ಅದರಲ್ಲಿ ಏನಾಗಿದೆ, ನಾವು ಹೊರಗಡೆಯಿಂದ ಯಾವ ಹೊಸ ವೆರೈಟಿ ತರ್ತಾರೋ ನಾವು ಒಂದು 5 ಜನ ಒಂದು ಗುಂಪಿದೆ. ಅಲ್ಲಿ ನಾವು 5 ಗಿಡವನ್ನ ಪರ್ಚೇಸ್ ಮಾಡ್ತೇವೆ. ಯಾಕಂದ್ರೆ ಅವ್ರ ಹತ್ರ ಇಲ್ಲ ಅಂದ್ರೆ ಆ ಗಿಡವನ್ನ ಅವ್ರಿಗೆ ಕೊಡೋದು, ಅವ್ರ ಹೊಸ ವೆರೈಟಿ ಅಂತಂದ್ರೆ ನನಗೆ ಸಿಗುವಂತ ಕೊಂಡುಕೊಳ್ಳುವಿಕೆ ಮಾಡ್ತೇವೆ. ಸಂಪೂರ್ಣ ಶುದ್ಧ ಸಾವಯವ ಕೃಷಿಯ ಅನುಸರಣೆಯಿಂದ ಸಾಧನೆ ತೋರಿರುವವರು ಕೃಷಿಕ ಪ್ರಸಾದ್ ಹೆಗಡೆ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮ ಬೆಳೆ ಇಳುವರಿ ಪಡೆಯುತ್ತಲೇ ತಮ್ಮ ಉತ್ಪನ್ನಗಳ ಮೌಲ್ಯವರ್ಧನೆಯೊಂದಿಗೆ ಕ್ರಿಯಾಶೀಲ ಕೃಷಿ ಪ್ರಯೋಗಗಳನ್ನು ನಡೆಸುತ್ತಲೇ ಬಂದಿದ್ದಾರೆ. ಇದಕ್ಕಾಗಿ ಅವರಿಗೆ ಗೌರವ ಡಾಕ್ಟರೇಟ್ ಅಲ್ಲದೆ ಹಲವಾರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಇದು ಶತಾವರಿ, ಹಲವು ಮಕ್ಕಳ ತಾಯಿ ಅಂತ ಕರೀತಾರೆ. ಇದರ ಗಡ್ಡೆಗಳಿಂದ ನಾವು ಈಗ ಪಶುಗಳಿಗೆ ದಿವಸ ಒಂದು 150-100 ಗ್ರಾಮ್ ಅನ್ನ ಅದನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಪಶು ಆಹಾರದಲ್ಲಿ ಹಾಕಿದಾಗ ಆಕಳ ಹಾಲು ಕೂಡ ಹೆಚ್ಚಾಗತ್ತೆ. ಅದನ್ನ ನೀವು ಶುದ್ಧೀಕರಿಸಿ ಪೌಡರ್ ಮಾಡಿ ಇಟ್ಟಾಗ ಮನುಷ್ಯರಿಗೂ ಕೂಡ ಅದೇ ತರ ಸಿಸ್ಟಮ್ ಅಲ್ಲಿ ಉಪಯೋಗಕ್ಕೆ ಬರುತ್ತೆ. ಈಗ ನೀವು ತಂದಂತ ಸಸ್ಯ ವೆರೈಟಿಗಳಲ್ಲಿ ವೈವಿಧ್ಯದಲ್ಲಿ ದೇಶೀಯ ತಳಿಗಳು ಮತ್ತು ವಿದೇಶಿ ತಳಿಗಳು ಎರಡೂ ಇದೆ. ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡ್ಲಿಕ್ಕೂ ನೀವು ಆದ್ಯತೆಯನ್ನು ಕೊಡ್ತಾ ಇದ್ದೀರಿ. ದೇಶಿ ತಳಿಗಳು ಜಾಸ್ತಿ ಇರುತ್ತೆ. ಅದರ ಜೊತೆಯಲ್ಲಿ ಏನಾಗಿದೆ, ಇತ್ತೀಚೆಗೆ ಜನರಿಗೆ ನಮ್ಮ ದೇಶೀಯ ತಳಿ ಬಗ್ಗೆ ಒಂದು ಆಸಕ್ತಿ ಹೊರಟೋಗಿದೆ. ವಿದೇಶದ ಬಗ್ಗೆ ಎಲ್ಲಿಲ್ಲದ ವ್ಯಾಮೋಹ ಇರುತ್ತೆ. ನಮಗೆ ಏನಾದ್ರು ಸ್ವಲ್ಪ ಲಾಭ ಆಗ್ಬೇಕು ಅಂದ್ರೆ ವಿದೇಶದ ಹಣ್ಣಿನ ಗಿಡಗಳಿಂದ ದೊಡ್ಡ ಲಾಭ ಆಗುತ್ತೆ. ದೇಶೀಯ ತಳಿಗಳನ್ನು ಉಳಿಸುವ ಕೈ ಬೆರಳೆಣಿಕೆಯಲ್ಲಿ ಅಂತವರಿಗೆ ಮಾತ್ರ ನಾನು ಕೆಲವೊಂದು ದೇಶೀಯ ತಳಿ ಗಿಡಗಳನ್ನ ಉಚಿತವಾಗಿ ಕೊಡ್ತೇನೆ. ಈ ವಿದೇಶದ ಪ್ಲಾಂಟ್ ಗಳನ್ನ ಯಾರಿಗೂ ಉಚಿತವಾಗಿ ಕೊಡಲ್ಲ, ಅದೆಲ್ಲ ಹಣಕ್ಕಾಗಿಯೇ ಕೊಡುವಂತದ್ದು. ಇದು ನಮ್ಮ ದೇಶೀಯ ತಳಿಗಳಲ್ಲಿ ಅತ್ಯಂತ ಹೆಚ್ಚು ಔಷಧಿಗೆ ಬರುವಂತಹ ಬಿಳೆ ಚಿತ್ರಮೂಲ. ಇದು ಚಿಕ್ಕ ಮಕ್ಕಳಿಗೆ ಬೆಳ್ಳುಳ್ಳಿ ರೋಗ ಅಂತ ಆಗತ್ತೆ. ಔಷಧಿ ಸಸ್ಯ ಅಂದ್ರೆ ತಲೆಯ ಭಾಗ ಸ್ಪಂಜ್ ತರ ಆಕತ್ತೆ. ಅಂತವರಿಗೆ ಇದರ ಎಲೆಯನ್ನ ತಲೆಗೆ ಕಟ್ಟಿ ಉಪಚರಿಸ್ತಾರೆ. ಅಂದ್ರೆ ನೆತ್ತಿ ಗಟ್ಟಿ ಆಗದೆ ಇದ್ದಂತ ಸಂದರ್ಭಗಳಲ್ಲಿ ಅದಕ್ಕೆ ಬರುತ್ತೆ. ಇನ್ನು ಹಲವಾರು ಇದಕ್ಕೆ ಔಷಧಿ ಬರುತ್ತೆ. ಎಷ್ಟೋ ಜನ ಇಲ್ಲಿ ನಮ್ಮಲ್ಲಿಗೆ ಬಂದು ಹೋದವರು ಅವರಿಗೆ ಔಷಧಿಗೆ ಬೇಕಂತಾದಾಗ ಔಷಧಿ ಹೇಗೆ ತಗೊಳ್ಳೋದು ಅಂತ ಗೊತ್ತಿರುತ್ತೆ. ಗಿಡ ಸಿಗಲ್ಲ, ಎಲೆ ಸಿಗಲ್ಲ, ಅವಾಗ ಬಂದು ತಗೊಂಡು ಹೋಗ್ತವೆ ಇಲ್ಲಿಂದ. ಇದು ಅದರಲ್ಲೇ ಕೆಂಪು ಚಿತ್ರಮೂಲ. ಇದನ್ನ ಬೀಜದಿಂದ ಸಸಿ ಮಾಡ್ಲಿಕ್ಕೆ ಆಗಲ್ಲ. ಬಿಳೆ ಚಿತ್ರಮೂಲ ಆದ್ರೆ ಬೀಜದಿಂದ ಮಾಡಬಹುದು. ಇದನ್ನ ಟೊಂಗೆಗಳಿಂದ ಅಥವಾ ರೂಟ್ ಇಂದ ಮಾತ್ರ ಇದನ್ನ ಸಸಿ ಮಾಡಬಹುದು. ಇದು ಕೂಡ ದಿವ್ಯ ಔಷಧಿ. ಇದರ ರೂಟ್ಗಳಿಗೆ ಮಾರುಕಟ್ಟೆಯಲ್ಲೂ ಬೇಡಿಕೆ ಕೂಡ ಇದೆ. ಪ್ರಸಾದರ ಬೆಳೆ ಪ್ರಯೋಗ ಕೇವಲ ಹಣ್ಣು, ಹೂವು, ವಾಣಿಜ್ಯ ಬೆಳೆಗಳಿಗೆ ಸೀಮಿತವಾಗುವುದಿಲ್ಲ. ಅವರ ತೋಟದಲ್ಲಿ 80ಕ್ಕೂ ಹೆಚ್ಚು ಜಾತಿಯ ಔಷಧೀಯ ಸಸ್ಯಗಳಿಗೆ ಜಾಗ ಮಾಡಿದ್ದಾರೆ. ಹುಣಸೆ, ಬಿದಿರು, ಗ್ಲಿರಿಸೀಡಿಯಾಗಳನ್ನು ತೋಟದಂಚಿನಲ್ಲಿ ಹಚ್ಚಿದ್ದು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಕೈಗೊಂಡಿದ್ದಾರೆ. ಜತೆಗೆ ಜೈವಿಕ ಗೊಬ್ಬರ, ಎರೆಹುಳು ಗೊಬ್ಬರಗಳನ್ನೂ ತಯಾರಿಸಿಕೊಳ್ಳುತ್ತಾರೆ. 7-8 ದೇಸಿ ಹಸುಗಳನ್ನು ಸಾಕಿದ್ದು ಗೋಬರ್ ಅನಿಲ ಘಟಕದ ಸ್ಲರಿಯನ್ನು ಹಾಗೂ ಕೊಟ್ಟಿಗೆ ತ್ಯಾಜ್ಯವನ್ನು ತೋಟಕ್ಕೆ ಯಶಸ್ವಿಯಾಗಿ ಬಿಡುತ್ತಾರೆ. ಜತೆಗೆ ಜೇನು ಕೃಷಿಯೂ ಇದ್ದು 40ಕ್ಕೂ ಹೆಚ್ಚು ತುಡುವೆ ಜೇನಿನ ಪೆಟ್ಟಿಗೆಗಳು ಪ್ರಸಾದರ್ ಅವರ ತೋಟದಲ್ಲಿವೆ. ಈಗ ಈ ಅತಿ ಅಪರೂಪದ ವಿದೇಶದಿಂದ ನಮ್ಮಲ್ಲಿಗೆ ಬಂದಿರುವುದು ಬ್ಲ್ಯಾಕ್ ಮೊಟೋವಾ. ಈ ಇಷ್ಟು ದೊಡ್ಡ ಗಿಡಗಳಿಗೆ ಈಗ ಮಾರುಕಟ್ಟೆಯಲ್ಲಿ 5,000 ರೂಪಾಯಿ ಇದೆ. ಇದು ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ನಮಗೆ 40-45 ಕೆಜಿ ಹಣ್ಣು ಕೊಡುತ್ತೆ. 400 ರೂಪಾಯಿ ರೇಟ್ ಹೇಳಿದ್ರು ಹೆಚ್ಚು ಕಡಿಮೆ 12,000 ರೂಪಾಯಿ ಒಂದು ಮರಕ್ಕೆ 1 ವರ್ಷಕ್ಕೆ ಸಿಗತ್ತೆ. ಇದೊಂದು ನೋಡಿ, ಬ್ಯಾಂಬೂ ಕಬ್ಬು ಅಂತ. ಇದು ಹೆಚ್ಚು ಕಡಿಮೆ 14 ಇಂಚು ದೊಡ್ಡ ಬರುವಂತದ್ದು. ಇದು ಆಫ್ರಿಕಾದ ಒಂದು ಕಬ್ಬು. ನನಗೆ ಒಬ್ಬ ವಿಜ್ಞಾನಿಗಳು ಹಿಂಗೆ ಫ್ರೀ ಕೊಟ್ಟಿದ್ದಾವೆ ಇದನ್ನ. ಇದು ನೋಡಿ, ಈಗ 2 ಗಣ್ಣುಗಳು ಮಾತ್ರ ಬಂದಿದೆ. ಈ ಕಬ್ಬನ್ನ ನಾವು ಸಾಮಾನ್ಯ ಮಷೀನ್ ನಲ್ಲಿ ಹಾಲ್ ಮಾಡುವಾಗ 4 ಪೀಸ್ ಮಾಡಿ ಹಾಲ್ ಮಾಡಿ ಕುಡಿಬೇಕು. ಇದು ಹೆಚ್ಚು ಕಡಿಮೆ ಈಗ ನೋಡಿ, ಇದು 2 ಇಂಚ್ ಪೈಪ್ ಇದೆಯಲ್ವಾ, 2 ಇಂಚ್ ಪೈಪ್ ಸಹಿತ ಇದರಲ್ಲಿ ಇಳಿಯಲ್ಲ.
ಓಹೋ. ಅವರು ಹೇಳಿರೋದು ಏನು ಕೇಳಿದ್ರೆ ಇದು ಬಾಂಬುಗಳದಷ್ಟು ದಪ್ಪ ಆಗತ್ತೆ, ಇದು ದಪ್ಪ ಏನೂ ಅಲ್ಲ ಅಂತ ಹೇಳಿದ್ದಾರೆ. ಇದು ಒಂದು ನನಗೆ ಸಿಕ್ಕ ಒಂದು ಅಪರೂಪದ ಒಂದು ಕಬ್ಬು. ಇದು ಬೇರೆ ಬೇರೆ ಜಾತಿಯ ಕಬ್ಬಿನ ತಳಿಗಳು. ನೋಡಿದಿರಲ್ಲ, ಪ್ರಸಾದ್ರವರ ಒಟ್ಟು 5 ಎಕರೆಗಳಲ್ಲಿ ಇಂಥ ಹಲವಾರು ಬೆಳೆ ಪ್ರಯೋಗಗಳು ನಡೆದಿವೆ. ಅಲ್ಲೀಗ 600ಕ್ಕೂ ಹೆಚ್ಚು ಬೆಳೆಗಳ 1800ಕ್ಕೂ ಹೆಚ್ಚು ತಳಿ ವೈವಿಧ್ಯಗಳಿವೆ ಎಂದರೆ ಅಚ್ಚರಿಯಾದೀತು. ಇನ್ನೂ 1 ಎಕರೆಯಲ್ಲಿ 4 ಜಾತಿಯ ದಾಲ್ಚಿನ್ನಿ ಸಸ್ಯಗಳನ್ನೂ ಬೆಳೆಸಿದ್ದಾರೆ. ಅದು ಬೇರೆಯದೇ ಕಂತು. ಕೆಸುವಿನ ಸೊಪ್ಪು, ಗಡ್ಡೆ ಹಾಗೂ ಸುವರ್ಣಗಡ್ಡೆ ಸಹ ಇವರ ಆದಾಯದ ಇನ್ನೊಂದು ಪ್ರಮುಖ ಮೂಲ. ಸಾಂಬಾರು ಬೆಳೆಗಳ ಜೊತೆಗೆ ಹಣ್ಣುಗಳು ತೊಣೆದಾಡುತ್ತಿವೆ. ತೋಟದ ಮಧ್ಯದಲ್ಲೇ ಬೋರೆಹಣ್ಣು, ಜತ್ರೋಪ, ವಾಟರ್ ಫ್ರೂಟ್, ಎಗ್ ಫ್ರೂಟ್, ಹಿಪ್ಪು ನೇರಳೆ ಹಣ್ಣುಗಳ ನಾನಾ ತಳಿ, ಬಿಳಿ ನೇರಳೆ, ರಾಜನೆಲ್ಲಿ, ಕಪ್ಪುಲಕ್ಕಿ, ಶ್ರೀಗಂಧ, ಮೆಹಂದಿ, ಗಾಂಧಾರಿ ಮೆಣಸಿನ ನಾನಾ ತಳಿಗಳು, ಜಾಯಿಕಾಯಿ, ನಿಂಬೆ, ಗೇರು, ಕೋಕಂ ಹೀಗೆ ಬಹುಮಹಡಿ ಬೆಳೆ ಪದ್ಧತಿಯನ್ನೇ ಅವರು ನಿರ್ಮಿಸಿದ್ದಾರೆ. ಇಲ್ಲಿ ನೋಡಿ, ಒಂದು ಅಪರೂಪದ ಬಳ್ಳಿ ಮೇಲ್ಗಡೆ ಹಬ್ಬಿ ಮೇಲೆ ಕಾಯಾಗಿದೆ, ಸ್ಟಾರ್ ಪ್ರತಿಯ ಕಾಯಾಗಿದೆ. ಅದು ಇಂಕಾಪಿ ನಟ್ ಅಂತ. ಇಂಕಾಪಿ ನಟ್. ಓಕೆ. ಇದರ ವೈಶಿಷ್ಟ್ಯ ಅಂದ್ರೆ ಇದರ ಹಸಿ ಬೀಜವನ್ನು ಮಾತ್ರ ತಿನ್ನಬಾರದು. ಹಸಿ ಬೀಜ ತಿಂದ್ರೆ 1-2 ದಿವಸ ಮಾತಾಡ್ಲಿಕ್ಕೆ ಬರಲ್ಲ, ಧ್ವನಿ ಬಿದ್ದೋಗ್ಬಿಡುತ್ತೆ. ಅದು ಹಣ್ಣಾಗಿ ಅದು ಒಣಗಿದ ಮೇಲೆ ಆ ಬೀಜವನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡಿ ತಿನ್ನಬೇಕು. ತುಂಬಾ ಟೇಸ್ಟ್ ಇರುವಂತದ್ದು. ಹಾಗಾಗಿ ಚಿಕ್ಕ ಮಕ್ಕಳ ಕೈಗೆ ಅದು ತಿನ್ನಲಿಕ್ಕೆ ಸಿಗುವ ಹಾಗೆ ಇರಬಾರ್ದು. ಚಿಲಿದೊಳಗೆ ನನ್ನ ಹತ್ರ ಒಂದು 8-9 ಜಾತಿ ಚಿಲಿಗಳಿದೆ. ಅದರಲ್ಲಿ ಇದು ಒಂದು ಸ್ಟಾರ್ ಚಿಲಿ ಅಂತ ನೋಡಿ, ನಕ್ಷತ್ರದ ಆಕೃತಿಯಲ್ಲಿ ಕಾಣುತ್ತೆ. ತುಂಬಾ ಖಾರ ಇರುತ್ತೆ, ನೋಡ್ಲಿಕ್ಕೆ ನೋಡಿ ತುಂಬಾನೇ ಚಂದ ಕಾಣುತ್ತೆ. ಸಾಮಾನ್ಯವಾಗಿ ಸೂಜಿ ಮೆಣಸಲ್ಲಿ ಕೆಂಪು ಸೂಜಿ ಮೆಣಸು ಜಾಸ್ತಿ. ಇದು ನೋಡಿ, ಬಿಳೆ ಸೂಜಿ ಮೆಣಸು. ಇದು ಅತ್ಯಂತ ಅಪರೂಪದ ಮತ್ತು ಅಳಿವಿನ ಅಂಚಿನಲ್ಲಿ ಇರುವಂತಹದ್ದು. ಈಗ ಬಿಳೆ ಸೂಜಿ ಮೆಣಸಿಗೆ 800 ರೂಪಾಯಿಂದ 900 ರೂಪಾಯಿ ಕೆಜಿ ಇದೆ ಒಣಗಿದ ಮೇಲೆ. ಇದಕ್ಕೆ ಹಾಗಲ್ಲ, ಎಷ್ಟು ಕೊಟ್ಟರು ಈ ಬೆಳೆ ಇದು ಸಿಗಲ್ಲ. ನೋಡಿ, ಇದು ಹಳದಿ ಬರುವಂತದ್ದು. ಹೀಗೆ ಇದರಲ್ಲಿ ಹೊಸ ತಳಿಗಳು ಸಿಕ್ಕಿದಾಗ, ಹಳೆ ತಳಿಗಳು ಸಿಕ್ಕಿದಾಗ ಅದನ್ನ ಕಲೆಕ್ಟ್ ಮಾಡ್ತೇನೆ. ಚಿಲಿ ಒಳಗೆ ಇದು ಒಂದು ಕುಟುಂಬ ಮೆಣಸು ಅಂತ. ಇದು ನೋಡಿ, ಕಾಯಿ ನೋಡಿ ಈ ತರ ಹಚ್ಚ ಹಸಿರು ಬರುತ್ತೆ. ಸ್ವಲ್ಪ ಬೆಳವಣಿಗೆ ಆದ ಹಣ್ಣು ಟೊಮೆಟೊ ಕಾಣ್ತಾ ಇದೆ. ಹೌದು, ಟೊಮೆಟೊ ತರ ಕಾಣುತ್ತೆ. ಆದ್ರೆ ಇದು ಫುಲ್ ಹಣ್ಣಾದ್ರೆ ಅತ್ಯಂತ ರೆಡ್ ಕಲರ್ ಬರುತ್ತೆ. ಇದು ಕುಟುಂಬ ಮೆಣಸು ಯಾಕೆ ಹೆಸರು ಬಂತು ಅಂದ್ರೆ, ಇದು ಒಂದು ಹಣ್ಣು ಒಂದು ಕುಟುಂಬದ ಅಡಿಗೆಗೆ ಸಾಕು. ಇದಕ್ಕೆ ಈಗ ಹಣ್ಣಿಲ್ಲ, ಪಾನ್ ಮಸಾಲ ಅಂತ. ಇದಕ್ಕೆ ಹಣ್ಣಾಗತ್ತೆ. ಹಣ್ಣು ತಿನ್ಲಿಕ್ಕೂ ತುಂಬಾ ಟೇಸ್ಟ್. ಇದ್ರ ಎಲೆಯನ್ನ ನಾವು ಈಗ ಹೋಟೆಲ್ಗಳಲ್ಲಿ ಊಟ ಆದ್ಮೇಲೆ ಬಡೆಸಪ್ಪೆ ಅಂತ ತಿಂತೇವೋ ಹಾಗೆ ಇರುತ್ತೆ. ಒಂದು ಟೇಸ್ಟ್ ನೋಡಿ, ಸೋಂಪು. ಇದು ಅಪರೂಪದ ಅಲ್ಲ ನೋಡಿ, ಇಲ್ಲಿ ಒಂಥರ ಹೊಂಡ ಆಗಿರುತ್ತೆ ಹೀಗೆ. ಇದಕ್ಕೆ ಶ್ರೀಕೃಷ್ಣ ಹಾಲ ಅಂತ ಕರೀತಾರೆ. ಕೃಷ್ಣ ಇದರಲ್ಲಿ ಹಾಲು ಕೊಡ್ತೀನಿ ಅಂತ ನಂಬಿಕೆ ಕೂಡ ಇದೆ. ನನ್ನ ಹತ್ರ ಬೇವಿನಲ್ಲಿ 3 ಜಾತಿ ಉಂಟು. ಒಂದು ನಮ್ಮ ಲೋಕಲ್ ತಳಿ, ಇದು ಸುವಾಸಿನಿ ಬೇವು. ಇನ್ನೊಂದು ಮನೆ ಹತ್ರ ಚಿಕ್ಕ ಗಿಡ ಇದೆ, ಅದು ಥೈಲ್ಯಾಂಡಿನ ಬೇವು. ಅದು ಕೂಡ ತುಂಬಾ ಸ್ಮೆಲ್. ಈಗ ಇದು ನಮ್ಮ ಲೋಕಲ್ ಗಿಂತನೂ ತುಂಬಾ ಪರಿಮಳ. ಥೈಲ್ಯಾಂಡ್ ಇಂದ ಚಿಕ್ಕದಿದ್ದು ಮತ್ತು ಪರಿಮಳ ಇದೆ. ಇದು ನ್ಯಾನ್ಸಿ ಫ್ರೂಟ್. ಇದು ಕೂಡ ಒಂದು ವಿದೇಶದ ಹಣ್ಣಿರ್ಬೋದು. ಇದು ಈಗ ಮೊಗ್ಗಿದೆ. ಇದು ಹಳದಿ ಹೂವಾಗಿ ಕಾಯಾಗತ್ತೆ, ಹಣ್ಣು ಮಾತ್ರ ಹುಳಿಸಿ. ಇದು ತೆಂಗಿನಲ್ಲಿ ಇರುವಂತ ತಳಿ, ನೋಡ್ಲಿಕ್ಕೆ ಈಚಲಿ ಗಿಡ ಕಂಡಂಗೆ ಕಾಣುವಂತದ್ದು. ಇದು ಕಾಡ್ ತೆಂಗು ಅಂತ ಕೂಡ ಕರೀತಾರೆ. ಇದು ಸಿಪ್ಪೆಗೂಡಿನ ಕಾಯಿ. ನಮ್ಮ ಅಡಿಕೆ ದೊಡ್ಡ ಕಾಯಿ ಅಡಿಕೆ, ಸಿಪ್ಪೆಗೂಡಿನ ಅಡಿಕೆ ಹೇಗಿರುತ್ತೋ ಆ ಗಾತ್ರದಲ್ಲಿ ಬರುವಂತದ್ದು. ಅದ್ರೊಳಗೆ ಕೊಬ್ಬರಿ ಕೂಡ ದಪ್ಪ ಇರುತ್ತೆ. 1-2 ಡ್ರಾಪ್ ನೀರಿರುವಂತದ್ದು. ಇದು ತುಂಬಾ ಟೇಸ್ಟ್. ಹೂಗೊಂಚಲು ನೋಡಿದ್ರೆ ಪ್ರತಿಯೊಬ್ಬರು ಈ ತೆಂಗಿನ ಗಿಡವನ್ನ ಹಾಕಬೇಕು ಅನ್ಸುತ್ತೆ. ಹೂಗೊಂಚಲು ಮಾತ್ರ ತುಂಬಾ ಚಂದ ಇದೆ. ಇದು ಕಾಡಿನ ಒಂದು ಜಾಣಿಗೆ ಹಣ್ಣು ಅಥವಾ ಜಾವಿಗೆ ಹಣ್ಣು ಅಂತ ಕರೆಯುವಂತದ್ದು. ಇದು ಗಿಡ ನೋಡ್ಲಿಕ್ಕೆ ತುಂಬಾ ಚಂದ, ಸುಂದರ. ಇದಕ್ಕೆ ಕಾಯಿ ಗಿಡದ ಅಡಿಭಾಗದಲ್ಲಿ ನೋಡಿ ಎಷ್ಟು ಚಂದ ಕಾಯಿ ಬಿಟ್ಟಿದೆ. ಇದು ನೋಡಿ ಎಷ್ಟು ಚಂದ ಕಾಯಿ ಬಿಟ್ಟಿದೆ. ಸುತ್ತ ಒಂದು 50 ಕಾಯಿಗಳ ಮೇಲೆ ಇದೆ ಒಳಗಡೆ. ಇದು ಸ್ವಲ್ಪ ಕಾಯಿ ಬಲಿತ ಮೇಲೆ ಇದನ್ನ ನಾವು ಪಲ್ಯ ಮಾಡಬಹುದು, ಸಂಬಾರ ಮಾಡಬಹುದು. ಹಣ್ಣು ಹುಳಿಸಿ. ಇದು ಥೈಲ್ಯಾಂಡ್ ಪಿಂಕ್. ಇದು ಈಗ ಜೂನ್ದಲ್ಲಿ ನಾಟಿ ಮಾಡಿರೋದು. ಈಗಲೇ ನೋಡಿ, ಈಗ ಒಂದು 3-4 ಮಿಡಿಗಳಾಗಿದೆ. ಪ್ರಾಯಶಃ ಒಂದು ಅಡಿನೂ ಇಲ್ಲ ಗಿಡ. 1 ಅಡಿನೂ ಇಲ್ಲ. ಇದಕ್ಕೆ ಏನು ಕಳೆದ್ರೆ ನಾವು ಸ್ವಲ್ಪ ನೀರು ಗೊಬ್ಬರವನ್ನ ಕೊಡ್ಬೇಕು. ನೀರು ಗೊಬ್ಬರ ಕೊಟ್ರೆ ಇದು 4 ಕಾಯಿನೂ ಆಗುವಂತದ್ದು. ಈ 4 ಮಿಡಿಗಳಿವೆ, 4 ಮಿಡಿಗಳು ಹಣ್ಣಾಗ್ತವೆ. ಹಣ್ಣಾಗ್ತಿದೆ. ಹಣ್ಣಿನ ಗಾತ್ರ ಸಾಮಾನ್ಯ ಒಂದು 3/4 ಫೀಟ್ ದೊಡ್ಡದು. ಈಗ ಇದು ಸ್ವಲ್ಪ ವೇಟ್ ಆದಾಗ ಇದು ನೆಲಕ್ಕೆ ಸ್ವಲ್ಪ ಏನಾದ್ರು ಆಧಾರವಾಗಿ ಕೊಡ್ಬೇಕು, ಇಲ್ಲ ಅಂದ್ರೆ ಟೊಂಗೆ ಮುರಿದೋಗುತ್ತೆ. ಅದು ಸ್ವಲ್ಪ ದೊಡ್ಡ ಆದ್ಮೇಲೆ ಆಧಾರವಾಗಿ ಕೊಟ್ರೆ ಸಾಕು. ಸೊ ಹಣ್ಣು ಗಿಡಕ್ಕಿಂತ ದೊಡ್ಡದು ಹಣ್ಣಾಗ್ತದೆ. ಈಗ ಗಿಡಕ್ಕಿಂತ ದೊಡ್ಡದು ಹಣ್ಣು. ಇದರ ವೈಶಿಷ್ಟ್ಯ ಅಂದ್ರೆ ಇದು ಇನ್ನೊಂದು ವರ್ಷದ ನಂತರ ವರ್ಷಕ್ಕೆ 2 ಸೀಸನ್ ಬರುವಂತದ್ದು. ನವೆಂಬರ್ ಡಿಸೆಂಬರ್ದಲ್ಲಿ ಒಮ್ಮೆ, ಮೇ ಹೊತ್ತಿಗೆ ಒಮ್ಮೆ. ಪ್ರಸಾದ್ ಅವರು ಕೃಷಿಯನ್ನು ಆರಂಭಿಸಿದಾಗ ವರ್ಷಕ್ಕೆ ದಕ್ಕುತ್ತಿದ್ದುದು 20,000 ಆದಾಯಗಳು ಮಾತ್ರ.
ಈಗ ವರ್ಷಕ್ಕೆ 30 ಲಕ್ಷಕ್ಕೂ ಹೆಚ್ಚಿನ ಆದಾಯವನ್ನು ಗಳಿಸುತ್ತಿರುವುದು ಇವರ ಪ್ರಗತಿಗೆ ಸಾಕ್ಷಿ. ಹೇಗೇ ಲೆಕ್ಕ ಹಾಕಿದರೂ 10-12 ಲಕ್ಷ ರೂಪಾಯಿಗಳ ಖರ್ಚನ್ನು ಕಳೆದ ನಂತರವೂ ವರ್ಷಕ್ಕೆ 18ರಿಂದ 20 ಲಕ್ಷ ಲಾಭ ನಿಶ್ಚಿತ ಎನ್ನುತ್ತಾರೆ ಪ್ರಸಾದ್. ಇದು ಬೆಂಗಳೂರಿನಲ್ಲಿ ದುಡಿಯುವ ಯಾವುದೇ IT ಉದ್ಯೋಗಿಯ ಆದಾಯಕ್ಕೆ ಕಡಿಮೆ ಏನಿದೆ ಹೇಳಿ? ನೋಡಿದ್ರಲ್ಲ ಸ್ನೇಹಿತರೆ, ಎಂಥ ಅಪರೂಪದ ಸಾಧಕ ಅಲ್ವಾ, ಎಂಥ ತಪಸ್ಸು ಅಲ್ವಾ. ಏಕ ಬೆಳೆಯನ್ನೇ ನಂಬಿಕೊಂಡು ಕೂತ್ಕೊಳ್ಳೋದಕ್ಕಿಂತ, ಕೃಷಿ ಸಮಸ್ಯೆ ಎಂದುಕೊಂಡು ತಲೆ ಮೇಲೆ ಕೈ ಹೊತ್ತುಕೊಂಡು ಕೂರೋದಕ್ಕಿಂತ, ಅಥವಾ ಆತ್ಮಹತ್ಯೆ ಅಂತ ಯೋಚನೆ ಮಾಡ್ತಾ ಇರುವಂಥ ನಮ್ಮ ರೈತ ಸಮುದಾಯಕ್ಕೆ ಪ್ರಸಾದ್ ರಾಮ ಹೆಗಡೆ ನಿಜಕ್ಕೂ ಮಾದರಿ ಎನಿಸ್ಕೊಳ್ತಾ ಇದ್ದಾರೆ. ವಿವಿಧ ಬೆಳೆಯ ಸಂರಕ್ಷಣೆಯ ಜೊತೆಯಲ್ಲಿ ಹೊಸ ಹೊಸ ಕೃಷಿಯ ಹೊಳಹುಗಳನ್ನು ತೋರಿಸಿಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ವಿಶ್ವವಿದ್ಯಾನಿಲಯ ಮಾಡುವಂಥ ಕೆಲಸವನ್ನು ಅತ್ಯಂತ ಸಮರ್ಥವಾಗಿ ಮಾಡಿ ತೋರಿಸ್ತಾ ಇದ್ದಾರೆ. ಇಂಥ ಇನ್ನಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಹೊತ್ತು ತರ್ತೇನೆ. ನಿರಂತರವಾಗಿ ಹೆಸರುವಾಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡ್ತಾ ಇರಿ. ನಮಸ್ಕಾರ.